ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಇವತ್ತು ನಾನು ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ ಕಣ್ರಿ. ಆ ನಾಗಸಂದ್ರ ಮೆಟ್ರೋ ಸ್ಟೇಷನಿಂದ 2 ಕಿಲೋಮೀಟರ್ ದೂರದಲ್ಲಿ ಈಸ್ಟ್ ಫೇಸಿಂಗಲ್ಲಿ ನಿರ್ಮಿಸಿರುವ ಸುಂದರವಾದ 2040 ಹೊಸ ಮನೆ ಮಾರಾಟಕ್ಕಿದೆ ಕಣ್ರಿ. ನೋಡಿ, ಹಾಲ್ ನೋಡಿ ಹೆಂಗಿದೆ ನೋಡಿ, ಅಟ್ರಾಕ್ಟಿವ್ ಆಗಿದೆ, ಬ್ಯೂಟಿಫುಲ್ ಆಗಿದೆ. ನೋಡ್ತಾ ಇದ್ರೆ ಇನ್ನೂ ನೋಡ್ಬೇಕನ್ನಿಸುತ್ತೆ ಕಣ್ರಿ. ಯಾರು ತಗೊಂತಾರೋ ಗೊತ್ತಿಲ್ಲ, ಅವರಂತೂ ಲಕ್ಕಿ ಕಣ್ರಿ. ಮನೆ ಸಖತ್ತಾಗಿದೆ. ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ವಿಡಿಯೋ ನೋಡಿ ಇಷ್ಟ ಆಯಿತು ಅಂದರೆ ಇಮ್ಮಿಡಿಯೇಟ್ಲಿ ವಿಸಿಟ್ ಮಾಡಿ ತೊಗೊಳ್ಳಿ. ಡೈಮೆನ್ಷನ್ 20x40, ಇನ್ ಸ್ಕ್ವೇರ್ ಫೀಟ್ 800 ಸ್ಕ್ವೇರ್ ಫೀಟ್. ಸೈಟ್ ಫೇಸಿಂಗ್ ಈಸ್ಟ್, ಮೇನ್ ಡೋರ್ಸ್ ಫೇಸಿಂಗ್ ಈಸ್ಟ್. ಖಾತಾ CMC ಖಾತಾ, ವಾಟರ್ CMC ವಾಟರ್. ಟೋಟಲ್ ಫ್ಲೋರ್ಸ್ G+1.5. ಗ್ರೌಂಡು ಫಸ್ಟ್ ಸೆಕೆಂಡು. ಗ್ರೌಂಡಲ್ಲಿ 2 BHK ಹೌಸು, ಕಾರ್ ಪಾರ್ಕಿಂಗು. ಫಸ್ಟ್ ಫ್ಲೋರು ಐಷಾರಾಮಿ 2 BHK ಹೌಸು. ಸೆಕೆಂಡ್ ಫ್ಲೋರು ಬ್ಯಾಚುಲರ್ ರೂಮ್ ಅಥವಾ ಹಾಲು, ಕಿಚನ್ನು, ಅಟ್ಯಾಚ್ಡ್ ಟಾಯ್ಲೆಟ್. ನೋಡಿ, ಇದು ಎಲಿವೇಶನ್ನು ಫ್ರಂಟಲ್ಲಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ, ಮ್ಯಾಚಿಂಗ್ ಸಖತ್ತಾಗಿದೆ ಕಣ್ರಿ. ಅದು ನನಗೆ ಭಾಳ ಇಷ್ಟ ಆಯಿತು. ಇದು ಕಾರ್ ಪಾರ್ಕಿಂಗು. ಈ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗಿ ಒಂದು ದೊಡ್ಡ ಕಾರನ್ನು ಪಾರ್ಕ್ ಮಾಡಿ ಒಂದು 2 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ನೋಡಿ, ಈ ಕಾರ್ ಪಾರ್ಕಿಂಗಲ್ಲೂ ಮೇಲೆ ಸೀಲಿಂಗ್ ನೋಡಿ, ಅಬ್ಸರ್ವ್ ಮಾಡಿ, POP ಮಾಡಿದ್ದಾರೆ. ಆಪೋಸಿಟ್ ವಾಲ್ಗೆ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಸುತ್ತು ಸೇಫ್ಟಿ ಗ್ರಿಲ್ ಇದೆ. ಇದು ಸಂಪು, 12,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್ ಇದು. ವಾಟರ್ ಪ್ರಾಬ್ಲಮ್ ಇದೆಯಾ? ವಾಟರ್ ಪ್ರಾಬ್ಲಮ್ ಇಲ್ಲ. ಯಾವ ಗ್ಯಾರಂಟಿ ಮೇಲೆ ಹೇಳ್ತಿದೆಯಾ ವಾಟರ್ ಪ್ರಾಬ್ಲಮ್ ಇಲ್ಲ ಅಂತ? ಅಕ್ಕಪಕ್ಕ ವಿಚಾರಿಸಿ, ನಿಮ್ಗೆ ಅಷ್ಟು ಡೌಟ್ ಇದ್ದರೆ. ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ತೊಗೊಳ್ಳಿ. ಡನ್ನಾ? ಡನ್. ಇದು KEB ಮೀಟ್ರು. ನೀವು ಬ್ಯಾಕ್ ಸೈಡ್ ಹೋಗ್ಬೇಕಂದ್ರೆ ಅಲ್ಲೊಂದು ಸ್ಮಾಲ್ ಗೇಟ್ ಇಟ್ಟಿದ್ದಾರೆ ನೋಡಿ, ಅಲ್ಲಿ ಓಪನ್ ಮಾಡಿಬಿಟ್ಟು ಬ್ಯಾಕ್ ಸೈಡ್ ಹೋಗ್ಬೋದು. ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಅದು ಪೇಂಟ್ ಡಬ್ಬ ಎಲ್ಲ ಇದ್ದಾವೆ, ಎಲ್ಲ ರಿಮೂವ್ ಮಾಡ್ತಾರೆ, ಅಲ್ಲೆಲ್ಲ ಪ್ರಾವಿಷನ್ ಇದೆ. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿ. ಈ ಕಾರ್ ಪಾರ್ಕಿಂಗಲ್ಲಿ ನಿಮ್ಮ ಹತ್ರ ಆಲ್ರೆಡಿ ಕಾರ್ ಇದ್ದರೆ ಅದು ಪಾರ್ಕ್ ಮಾಡ್ಬೋದು, ಎಲ್ಲ ಚೆಕ್ ಮಾಡಿ. ಆರಾಮಾಗಿ ಆಗುತ್ತೆ ಕಣ್ರಿ, ದೊಡ್ಡ ಕಾರೇ ಪಾರ್ಕ್ ಮಾಡ್ಬೋದು. ಈ ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ಇದೆ, ನೋಡೋಣ ಬನ್ನಿ. ಇದು 2 BHK ಹೌಸ್, ಮೈನ್ ಡೋರು ಫೇಸಿಂಗ್ ಈಸ್ಟು. ಫ್ರೇಮ್ ಡೋರು ಪಿಟ್ಸಾಲ್ ವುಡ್, ಒಂದೇ ಮರ. ನೋಡಿ, ಬಾಡಿಗೆ ಮನೆಗೂ ಹೊನ್ನೆನೇ ಯೂಸ್ ಮಾಡಿದ್ದಾರೆ. ಕ್ವಾಲಿಟಿ ಮಸ್ತಾಗಿದೆ. ಶೋಯಿಂಗ್ ಯು ಹಾಲ್ ಆಫ್ ದ 2 BHK ಹೌಸ್ ಇನ್ ದ ಗ್ರೌಂಡ್ ಫ್ಲೋರ್. ಹಾಲ್ ಸ್ಪೇಷಿಯಸ್ ಇದೆಯಾ? ಎಸ್ ಇದೆ. ಇದರಲ್ಲೂ POP ಮಾಡಿದ್ದಾರೆ. TV ಕ್ಯಾಬಿನೆಟ್ ಇದೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಹಾಲ್ ದೊಡ್ಡದಾಗಿದೆ ಕಣ್ರಿ. ಬಾಡಿಗೆಗೆ ಡಿಮ್ಯಾಂಡ್ ಇದೆಯಾ? ಎಸ್, ಡಿಮ್ಯಾಂಡ್ ಇದೆ. ಇದು TV ಕ್ಯಾಬಿನೆಟ್. ಪೂಜಾ ರೂಮು. ಫ್ರೇಮು ಡೋರ್ 2, ಪಿಟ್ಸಾಲ್ ವುಡ್, ಒಂದೇ ಮರ. ಪೂಜಾ ರೂಮಲ್ಲೂ ಫಾಲ್ ಸೀಲಿಂಗ್ ಇದೆ. ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ. ಕೆಳಗಡೆ ಗ್ರನೈಟ್ಸ್ ಹಾಕಿದ್ದಾರೆ. ಈಗ ಮಾಡ್ಯುಲರ್ ಕಿಚನ್ ನೋಡೋಣ ಬನ್ನಿ. ಇದು ಮಾಡ್ಯುಲರ್ ಕಿಚನ್. ಈ ಮಾಡ್ಯುಲರ್ ಕಿಚನಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ. ಲಾಫ್ಟ್ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಕಿಚನ್ ಸ್ಲ್ಯಾಬ್ ಕ್ವಾಲಿಟಿನೇ ಹಾಕಿದ್ದಾರೆ. ಸಿಂಕ್ ಭಾಳ ದೊಡ್ಡದಾಗಿದೆ ಕಣ್ರಿ. ಬಾಡಿಗೆಗೆ ಬರೋರಂತೂ ಇಷ್ಟಪಡ್ತಾರೆ. ಎಸ್, ಸಿಂಕ್ ದೊಡ್ಡದಾಗಿದೆ ಕಣ್ರಿ, ಎಸ್ಪೆಷಲಿ ಹೆಣ್ಮಕ್ಳು. ನೋಡಿ, ಸುತ್ತು ಲಾಫ್ಟ್ ಮಾಡಿದ್ದಾರೆ ಮೇಲೆ. ಆ ಲಾಫ್ಟ್ ಇರೋದ್ರಿಂದ ತುಂಬ ಮೆಟೀರಿಯಲ್ಲು ಸ್ಟೋರ್ ಮಾಡ್ಬೋದು ಒಳಗಡೆ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲು ವಿಶಾಲವಾಗಿದೆಯಾ? ಎಸ್, ವಿಶಾಲವಾಗಿದೆ. ಇಷ್ಟಿದ್ರೆ ಸಾಕು. ಒಂದು ಬಾಡಿಗೆ ಮನೆಗೆ ಹಾಲ್ ಇಷ್ಟಿದ್ರು ಮೋರ್ ದೆನ್ ಎನಫ್. ಅದು 800 ಸ್ಕ್ವೇರ್ ಫೀಟಲ್ಲಿ ಹಾಲು ಎಷ್ಟು ದೊಡ್ಡದಾಗಿರ್ಬೇಕು ಅಷ್ಟು ಕೊಟ್ಟಿದ್ದಾರೆ. ಪ್ಲ್ಯಾನಿಂಗ್ ಚೆನ್ನಾಗಿದೆ. ಈಗ ಬೆಡ್ರೂಮ್ಸ್ ನೋಡೋಣ ಬನ್ನಿ. ನೋಡಿರಿ, ಬೆಡ್ರೂಮ್ ಡೋರ್ ನೋಡಿರಿ, ಅಟ್ರಾಕ್ಟಿವ್ ಆಗಿದೆ, ಸೂಪರ್. ಶೋಯಿಂಗ್ ಯು ಬೆಡ್ರೂಮ್ 1. ಬೆಡ್ರೂಮ್ 1 ತೋರಿಸ್ತೀನಿ. ಈ ಬೆಡ್ರೂಮ್ 1ಅಲ್ಲೂ ಫಾಲ್ ಸೀಲಿಂಗ್ ಇದೆ. ವಾರ್ಡ್ರೋಬ್ ಮಾಡಿದ್ದಾರೆ.
ವಿಂಡೋ ಇದೆ, ವಿಂಡೋ ಹತ್ರ ವರ್ಕಿಂಗ್ ಟೇಬಲ್ ಆರ್ ಸ್ಟಡಿ ಟೇಬಲ್ ಯುವರ್ ವಿಶ್, ಯಾಗಾದರೂ ಯೂಸ್ ಮಾಡ್ಬೋದು. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಡಬಲ್ ಕಟ, ಡಬಲ್ ಅಲ್ಲ ಕಣ್ರಿ, ಟ್ರಿಪಲ್ ಕಟ್ ಹಾಕ್ಬೋದು. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಆ ವಾರ್ಡ್ರೋಬ್ ಲ್ಯಾಮಿನೇಷನ್ ಚೆನ್ನಾಗಿದೆಯಲ್ಲ, ಮ್ಯಾಚಿಂಗು, ಆ ಕಲರು ಸೂಪರ್. ಈವನ್ ಓನರ್ಗೂ ಹೇಳಿದೆ, ಚೆನ್ನಾಗಿದೆ ಸರ್ ನೀವು ಚೂಸ್ ಮಾಡಿರೋಂಥ ಲ್ಯಾಮಿನೇಷನ್ ಕಲರ್ ಅಂತ ಹೇಳಿದ್ದೀನಿ. ಚೆನ್ನಾಗಿದೆ, ಲೈಟಾಗೆ ಸೂಪರಾಗಿದೆ ನೋಡಿ. ಈ ಸೈಡೆಲ್ಲ ಡ್ರಾಸ್ ಕೊಟ್ಟಿದ್ದಾರೆ. ನೋಡಿದ್ರಲ್ಲ, ಬೆಡ್ರೂಮ್ 1 ನೋಡಿದ್ವಿ. ಟ್ರಿಪಲ್ ಕಾಟ್ ಆಗ್ಬೋದು, ಹಾಕಿದ್ರೆ ಇನ್ನೂ ಜಾಗ ಇರುತ್ತೆ. ಮತ್ತೊಮ್ಮೆ ಹಾಲನ್ನು ಅಬ್ಸರ್ವ್ ಮಾಡಿ. ಮೂಲೆನೂ ತೋರಿಸ್ತೀನಿ ಕಣ್ರಿ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೋರಿಸ್ತೀನಿ. ನೀವು ಅದೆಲ್ಲ ನೋಡ್ಬೇಕು ಮನೆ ತೊಗೊಂಬೋವಾಗ. ಯಾಕಂದರೆ ಭಾಳ ಎಷ್ಟೋ ಶ್ರಮಪಟ್ಟು ನೀವು ಮನಿ ಸೇವ್ ಮಾಡಿರ್ತೀರ, ಅದು ವೃಥಾ ಆಗಬಾರ್ದು. ಇದು ಬೆಡ್ರೂಮ್ 2. ಬೆಡ್ರೂಮ್ 2ನ ತೋರಿಸಿ ನೋಡಿ. ಬೆಡ್ರೂಮ್ 2 ಅಲ್ಲಿ ಫಾಲ್ ಸೀಲಿಂಗ್ ಇದೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಡಬಲ್ ಕಟ್ ಆಗ್ಬೋದಾ? ಎಸ್, ಡಬಲ್ ಕಟ್ ಆಗ್ಬೋದು. ವಾರ್ಡ್ರೋಬ್ ಮಾಡಿದ್ದಾರೆ, ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಬೆಡ್ರೂಮ್ 2 ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲಲ್ಲಿ ವಿಂಡೋ, ದೊಡ್ಡ ವಿಂಡೋನೇ ಇದೆ ನೋಡಿ ಆಪೋಸಿಟು. ಗಾಳಿ ಬೆಳಕಿಗೆ ತೊಂದರೆ ಇಲ್ಲ ಕಣ್ರಿ, ಚೆನ್ನಾಗಿರುತ್ತೆ. ಬಾಡಿಗೆ ಕೊಟ್ಟರೆ ಎಷ್ಟು ಬರ್ಬೋದು? 10,000 ಹೋಗುತ್ತಾ? ಎಸ್, ಡಬಲ್ ಬೆಡ್ರೂಮ್ ಹೋಗಿ ಕೊಡ್ತಾರೆ. ಅದು ವಾಷಿಂಗ್ ಹ್ಯಾಂಡ್ ಪ್ರಾವಿಷನ್ ಅದು. ಇದು ಟಾಯ್ಲೆಟ್ ಒಂದೇ ಒಂದಿರೋದು, ಅಟ್ಯಾಚ್ಡು ಇದೆ, ಕಾಮನ್ ಇದೆ. ಇದರಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಸೋಪ್ ಇಡೋಕ್ಕೆ ಗ್ರಾನೈಟ್ ಪೀಸು ಹಾಕಿದ್ದಾರೆ. ಕಮೋಡು ವೆಸ್ಟರ್ನ್ ಕಮೋಡು. ಶವರು ಎಲ್ಲನೂ ಇದೆ ಕಣ್ರಿ, ನೈಸ್. ಮನೆ ಇಷ್ಟು ಚೆನ್ನಾಗಿದ್ರೆ ಟೆನೆಂಟ್ ಗ್ಯಾರಂಟಿ ಇಮ್ಮಿಡಿಯೇಟ್ಲಿ ಆಕ್ಯುಪೈ ಮಾಡ್ತಾರೆ. ಬಂದು ನೋಡಿದ ಕೂಡಲೇ ಟೂ ಲೆಟ್ ಅಂತ ನೀವು ಜಸ್ಟ್ ಹ್ಯಾಂಗ್ ಮಾಡಿ ಆ ಮೇನ್ ಗೇಟಿಗೆ, ವಿದಿನ್ 4 to 5 ಡೇಸಲ್ಲಿ ಫಿಲ್ ಆಗೋಗುತ್ತೆ. ಮನೆ ಚೆನ್ನಾಗಿರಬೇಕು, ವಿಶಾಲವಾಗಿರಬೇಕು, ಅಚ್ಚುಕಟ್ಟಾಗಿರಬೇಕು. ಫಿನಿಶ್ ಆಗಿದ್ರೆ ಈವನ್ ಟೆನೆಂಟು ಇಮ್ಮಿಡಿಯೇಟ್ಲಿ ಆಕ್ಯುಪೈ ಮಾಡ್ತಾರೆ. ಈಗ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಹೋಗೋವಾಗ ಗ್ರನೈಟ್ಸ್ ಫಸ್ಟ್ ಫ್ಲೋರ್ ಹೋಗೋ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು MS ರೈಲಿಂಗ್ಸು. ಫಸ್ಟ್ ಫ್ಲೋರಲ್ಲಿ ಏನಿದೆ? ಐಷಾರಾಮಿ 2 BHK ಹೌಸ್ ಇದೆ ಕಣ್ರಿ. ಆ ಮನೆ ನೋಡ್ತಾ ಇದ್ರೆ ಇನ್ನೂ ನೋಡಬೇಕು ಅನ್ನಿಸ್ತಾ ಇರ್ತದೆ, ಅಷ್ಟು ಅಟ್ರಾಕ್ಟಿವ್ ಆಗಿದೆ. ಮ್ಯಾಚಿಂಗ್ಸು ಅಷ್ಟೇ, ವಾರ್ಡ್ರೋಬ್ ಕಲರು, ವಾಲ್ ಪೇಪರ್ ಕಲರ್ಸು ಮತ್ತು ಪೇಂಟ್ ಕಲರು ಎಲ್ಲನೂ ನೀಟಾಗಿ ಮ್ಯಾಚ್ ಮಾಡಿದ್ದಾರೆ. ಈಗ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಆ ಫಸ್ಟ್ ಫ್ಲೋರಲ್ಲಿ ಐಷಾರಾಮಿ 2 BHK ಹೌಸ್ ಮುಂದೆ ಪೋರ್ಟಿಗ ತೋರಿಸಿ ನೋಡಿ. ಪ್ಯಾಸೇಜು ವಿಶಾಲವಾಗಿದೆ. ಇದರಲ್ಲೂ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಮುಂದೆ ಎಲಿವೇಷನಲ್ಲಿ SS ರೈಲಿಂಗ್ಸು ಮತ್ತು ಟಫನ್ ಗ್ಲಾಸ್ ಇದೆ ನೋಡಿ, ಚೆನ್ನಾಗಿದೆ. ಟಾಪು POP ಮಾಡಿದ್ದಾರೆ ನೋಡ್ರಿ. ಮೇಯ್ನ್ ವಾಸ್ಕಲ್ ನೋಡಿ, ಎಷ್ಟು ದೊಡ್ಡ ವಾಸ್ಕಲ್ಲು, ಬಾ ಅರಮನೆ ಮೇಯ್ನ್ ಡೋರ್ ಇದ್ದಂಗಿದೆ. ಫೇಸಿಂಗ್ ಈಸ್ಟ್, ಫ್ರೇಮ್ ಡೋರ್ 2 ಪಿಟ್ಸಾಲ್ವುಡ್, ಒಂದೇ ಮರ, ಕ್ವಾಲಿಟಿ ಮಸ್ತಾಗಿದೆ ನೋಡಿ. ಆ ವಾಸ್ಕಲ್ ನೋಡಿ ಎಷ್ಟು ದೊಡ್ಡದು, ಬಾ ನೀವು ರಿಯಲ್ ಆಗಿ ಬಂದು ನೋಡಿ, ಗ್ಯಾರಂಟಿ ಇಷ್ಟಪಡ್ತೀರ್ರಿ. ಶೋಯಿಂಗ್ ಯು ಬ್ಯೂಟಿಫುಲ್ ಹಾಲ್, ಸುಂದರವಾದ ಹಾಲನ್ನು ತೋರಿಸ್ತೀನಿ ನೋಡಿ. ಹಾಲಲ್ಲಿ ಫಾಲ್ ಸೀಲಿಂಗ್ ಇದೆಯಾ? ಎಸ್, ಫಾಲ್ ಸೀಲಿಂಗ್ ಇದೆ. ಫ್ಯಾನ್ಸಿ ಲೈಟ್ಗಳು ಹಾಕಿದ್ದಾರೆ, ಫ್ಯಾನ್ ಇದೆ, ವಾಲ್ಪೇಪರ್ ರೈಟ್ ಸೈಡ್ದು ಅದ್ಭುತವಾದ ವಾಲ್ಪೇಪರ್ ಇದೆ. TV ಕ್ಯಾಬಿನೆಟು, ಆ ಮ್ಯಾಚಿಂಗ್ಸು, ಆ ಡೋರ್ಸು ಪ್ರತಿಯೊಂದು ಅಬ್ಸರ್ವ್ ಮಾಡಿರಿ, ಯಾವುದೂ ಮಿಸ್ಟೇಕ್ ಮಾಡಿಲ್ಲ. ಸೂಪರಾಗಿ ಮ್ಯಾಚ್ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಒಂದು ಪಾಸಿಟಿವ್ ವೈಬ್ ಬರುತ್ತೆ ಈ ಮನೆಗೆ ಬಂದರೆ ನೀವು ಹಾಲಲ್ಲಿ ನಿಂತ್ಕೊಂಡ್ರೆ. ಇದು TV ಕ್ಯಾಬಿನೆಟು ಮಸ್ತಾಗಿದೆ ನೋಡಿ.
ದೊಡ್ಡ ಟಿ ವಿನೇ ಫಿಟ್ ಮಾಡ್ಬೋದು. ಕ್ವಾಲಿಟಿ ಹೇಗಿದೆ ವುಡ್ ಯೂಸ್ ಟಿ ವಿ ಕ್ಯಾಬಿನೆಟ್ ಯೂಸ್ ಮಾಡಿರೋ ವುಡ್ಡು ಭಾಳ ಚೆನ್ನಾಗಿದೆ ಕಣ್ರಿ. ಪೆಬಲ್ಸ್ ನೋಡಿ, ವೈಟ್ ಪೆಬಲ್ಸ್ ಯೂಸ್ ಮಾಡಿದ್ದಾರೆ. ವ್ಯೂ ಅಂತೂ ಸಗದಾಗಿರುತ್ತೆ ಮನೆ. ಡ್ರಾಸ್ ಎಲ್ಲ ತೋರಿಸ್ತೀವಿ ನೋಡಿ. ವಾಲ್ಪೇಪರ್ ನೋಡ್ರಿ ರೈ, ಭಾಳ ಇಷ್ಟ ಆಯ್ತು ವಾಲ್ಪೇಪರ್ ಅಂತೂ, ಅದ್ಭುತವಾಗಿದೆ. ಹಾ ಅಲ್ವಾ, ಸಕ್ಕತ್ತಾಗಿ ಮ್ಯಾಚ್ ಆಗಿದೆ. ನೈಸ್, ವೆರಿ ನೈಸ್. ಬನ್ನಿ ಟಚ್ ಮಾಡೋಣ ಒಂದ್ಸಲ. ಆ ಪಕ್ಷಿ ನೋಡಿ, ರೇ. ಇದು ಪೂಜಾ ರೂಮ್. ಪೂಜಾ ರೂಮ್ ಫ್ರೇಮ್ ಡೋರು 2 ಪಿಟ್ಸಲ್ ವುಡ್ಡೆ ನೋಡಿ. ಹೈಟ್ ನೋಡಿ ಎಷ್ಟು ಹೈಟ್ ಇದೆ. ಈ ಮನೆ ನಿಂಟಲ್ ಹೈಟ್ ಎಷ್ಟು ಗೊತ್ತಾ? 8 ಫೀಟ್, 8 ಅಡಿ ಇರೋದಕ್ಕೆ ದೊಡ್ಡದಾಗಿ ಕಾಣಿಸ್ತದೆ, ಎತ್ತರವಾಗಿ ಕಾಣಿಸ್ತದೆ. ಸಗದ ಏನೋ ಒಂದು ಫೀಲು ಇನ್ಸೈಡ್ ಬಂದರೆ, ಏನಪ್ಪ ಹಿಂಗಿದೆ ಮನೆ ಅನ್ನೋ ರೇಂಜಲ್ಲಿದೆ ನೋಡಿ. ಪೂಜಾ ರೂಮಲ್ಲೂ ಫಾಲ್ ಸೀಲಿಂಗ್ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಆರಾಮಾಗಿ ಒಬ್ಬರು ಕೂತು ಪೂಜಾ ಮಾಡೋಷ್ಟು ಜಾಗ ಇದೆ. ಈಗ ಮಾಡ್ಯುಲರ್ ಕಿಚನ್ ನೋಡೋಣ ಬನ್ನಿ. ಅಪೋಸಿಟ್ ಕಾಣಿಸ್ತೀಯಲ್ಲ, ಅದು ಮಾಡ್ಯುಲರ್ ಕಿಚನ್. ಆ ಎಂಟ್ರೆನ್ಸಲ್ಲಿ ಹೆಂಗಿದೆ ನೋಡಿ, ವುಡ್ಡಲ್ಲಿ ಸೂಪರಾಗಿ ಮಾಡಿದ್ದಾರೆ. ಆ ವುಡ್ ಕಲರು ಸಕ್ಕದಾಗಿದೆ. ಮ್ಯಾಚಿಂಗ್ ಹೇಳಿದ್ನಲ್ಲ, ಮೊದಲೇ ಹೇಳಿದೆ ಸೂಪರಾಗಿರುತ್ತೆ ಅಂತ. ನೋಡಿ ನೀವೇ ಲೈವಾಗಿ ನೋಡಿ ಹೆಂಗಿದೆ ನೋಡಿ. ಇಲ್ಲೂ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ನೈಸ್. ಇನ್ಸೈಡ್ ನೋಡೋಣ ಬನ್ನಿ. ಓಕೆ, ಮಾಡ್ಯುಲರ್ ಕಿಚನಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ, ಫ್ಯಾನ್ಸಿ ಲೈಟು ಇದೆ, ಲಾಫ್ಟ್ ಮಾಡಿದ್ದಾರೆ, ಫುಲ್ ಇಂಟೀರಿಯರ್ಸ್ ಮಾಡಿದ್ದಾರೆ ಕಣ್ರಿ. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಸಿಂಕ್ ಕ್ವಾಲಿಟಿ ಮಸ್ತಾಗಿದೆ ಕಣ್ರಿ. ನೋಡಿ ಹೆಂಗಿದೆ, ಸಿಂಕ್ ದೊಡ್ಡದಾಗಿದೆ. ಫಿಟ್ಟಿಂಗ್ಸ್ ರೀ, ಜಾಗ್ವಾರ್ ಫಿಟ್ಟಿಂಗ್ಸ್. ಸೂಪರ್. ಇಲ್ಲೇ ಜಾಗ್ವಾರ್ ಫಿಟ್ಟಿಂಗ್ ಕೊಟ್ಟಿದ್ದಾರೆ ಅಂದರೆ ಇನ್ನು ಟಾಯ್ಲೆಟಲ್ಲಿ ಜಾಗ್ವಾರ್ ಕೊಡ್ದಂಗೆ ಇರ್ತಾರೆ, ಪಕ್ಕ ಕೊಟ್ಟಿರ್ತಾರೆ. ಕಿಚನ್ ಸ್ಲ್ಯಾಬ್ ಚೆನ್ನಾಗಿದೆ, ಪಟ್ಟಿ ಕೊಟ್ಟಿದ್ದಾರೆ, ನೀರೆಲ್ಲ ಚೆಲ್ಲಲ್ಲ, ಆರಾಮಾಗಿ ಅಲ್ಲೇ ಸಿಂಕ್ ಹೋಗುತ್ತೆ ನೀರು. ಕಿಚನ್ ಬ್ಯಾಸ್ಕೆಟ್ ಚೆಕ್ ಮಾಡೋಣ ನೋಡಿ. ಕ್ವಾಲಿಟಿ ಚೆನ್ನಾಗಿದೆಯಾ? ಎಸ್ ಚೆನ್ನಾಗಿದೆ ಕಣ್ರಿ. ಚೆಕ್ ಮಾಡ್ತೀನಿ ನೋಡಿ, ಲೈವಾಗಿ ನೀವೇ ಅಬ್ಸರ್ವ್ ಮಾಡಿ. ವಾವ್, ವುಡನ್ ಬಾಸ್ಕೆಟ್ಸ್. ಎಕ್ಸಾಕ್ಟ್ ವರ್ಡ್ ಮರ್ತೋಗಿದ್ದೀನಿ ಈ ಬ್ಯಾಸ್ಕೆಟ್ಸ್ ಹೆಸರು. ಸೊ ಯೂಶ್ವಲಿ ಲಕ್ಸೂರಿಯಸ್ ವಿಲ್ಲಾಸಲ್ಲಿ ಯೂಸ್ ಮಾಡಿರೋವಂಥ ಬ್ಯಾಸ್ಕೆಟ್ಸ್ ಅವು. ಈ ಅಂಥ ಬ್ಯಾಸ್ಕೆಟ್ಸನ್ನು ಈ ಮನೇಲಿ ಯೂಸ್ ಮಾಡಿದ್ದಾರೆ. ಅಂದರೆ ಮಾಡ್ರನ್ ಬ್ಯಾಸ್ಕೆಟ್ಸ್. ಒಂದು ಮಾತಲ್ಲಿ ಹೇಳ್ಬೇಕು ಅಂದರೆ ಎಲ್ಲ ಮನೇಲಿ ಯೂಸ್ ಮಾಡ್ತಾರೆ. ಮಾಡ್ರನ್ ಬ್ಯಾಸ್ಕೆಟ್ಸು ಕಾಸ್ಟ್ಲಿ ಆದ್ರೂ ಆ ಬ್ಯಾಸ್ಕೆಟ್ಸ್ ಯೂಸ್ ಮಾಡಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಅಪೋಸಿಟ್ ಕಾಣೋದು ಅದು ರೆಫ್ರಿಜರೇಟರ್ ಪಾಯಿಂಟ್. ಇಲ್ಲಿ ನೀವು ಫ್ರಿಡ್ಜ್ ಇಡ್ಬೋದು. ಮತ್ತೊಮ್ಮೆ ಮಾಡ್ಯುಲರ್ ಕಿಚನ್ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಸುಂದರವಾದ ಹಾಲನ್ನು ಮತ್ತೆ ಅಬ್ಸರ್ವ್ ಮಾಡಿ. ನೋಡ್ತಾ ಇದ್ರೆ ನೋಡೋಣ ಅನಿಸುತ್ತಲ್ಲ? ಹೌದು, ನನಗೂ ಹಾಗೆ ಅನಿಸುತ್ತೆ ಕಣ್ರಿ. ನೀವು ಲೈವಾಗಿ ಬನ್ನಿ, ನಿಜವಾಗ್ಲೂ ನೀವು ಭಾಳ ಇಷ್ಟಪಡ್ತೀರಿ ಮನೆ ಅಂತೂ. ಓಕೆ, ಈಗ ಬೆಡ್ರೂಮ್ಸ್ ನೋಡೋಣ ಬನ್ನಿ. ಇದು ಬೆಡ್ರೂಮ್ 1. ಡೋರ್ ರೆಡಿಮೇಡ್ ಡೋರು. ಆ ಡೋರು ಸಾಕಾಗಿದೆ ನೋಡಿ. ಶೋಯಿಂಗ್ ಯು ಬೆಡ್ರೂಮ್ 1. ಇದು ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮಲ್ಲಿ ಫಾಲ್ ಸೀಲಿಂಗ್ ಇದೆ, ಫ್ಯಾನ್ ಫಿಟ್ ಮಾಡಿದ್ದಾರೆ, ಫ್ಯಾನ್ಸಿ ಲೈಟ್ ಇದೆ ನೋಡಿ. ಲೆಫ್ಟ್ ಸೈಡು ವಾಲ್ಗೆ ವಾಲ್ಪೇಪರ್ ಹಾಕಿದ್ದಾರೆ. ಆಪೋಸಿಟ್ ವಾರ್ಡ್ರೋಬ್ ಮಾಡಿದ್ದಾರೆ. ಇದು ವಿಂಡೋ, 2 ವಿಂಡೋ ಕಂಡ್ರಿ ಇರೋದು. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಡಬಲ್ ಕಾಟ್ ಹಾಕ್ಬೋದು. ಡಬಲ್ ಏನ್ರಿ ಮಾಸ್ಟರ್ ಬೆಡ್ರೂಮು, ಟ್ರಿಪಲ್ ಕಾಟು ಆರಾಮಾಗಿ ಆಗ್ಬೋದು. ಈ ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಕ್ವಾಲಿಟಿ ಹೆಂಗಿದೆ? ಸಾಕಾಗಿದೆ. ಓಕೆ, ವಾರ್ಡ್ರೋಬ್ ಇನ್ಸೈಡ್ ತೋರಿಸ್ತೀನಿ ನೋಡಿ. ಸ್ಟೋರ್ ಮಾಡಲಿಕ್ಕೆ ಜಾಗ ಸಾಕಾಗುತ್ತಾ? ಎಸ್, ಸಾಕಾಗುತ್ತೆ. ಅದು ಡ್ರಾ. ಆ ಸೈಡ್ ತೋರಿಸ್ಬೇಕಾ? ಹಾಂ, ತೋರಿಸು. ಓಕೆ, ತೋರಿಸ್ತೇನೆ ಕಣ್ರಿ. ಈ ಸೈಡು ಡ್ರಾ ಕೊಟ್ಟಿದ್ದಾರೆ, ಅದೇ ಡ್ರಾಯರ್. ಸೊ ಬಟ್ಟೆಗಳೆಲ್ಲ ಸ್ಟೋರ್ ಮಾಡ್ಬೋದಾ? ಎಸ್, ಸ್ಟೋರ್ ಮಾಡೋಷ್ಟು ಜಾಗ ವಾರ್ಡ್ರೋಬಲ್ಲಿ ಇದೆ ನೋಡಿ. ಈ ಸೈಡು ವಾಲ್ಪೇಪರು ಡೀಸೆಂಟ್ ಕಲರ್ ಚೆನ್ನಾಗಿದೆ ಅಲ್ಲ? ಎಸ್. ಇದು
ಅಟ್ಯಾಚ್ಡ್ ಟಾಯ್ಲೆಟ್ ಡೋರು WPC ಡೋರು. ಶೋಯಿಂಗ್ ಯು ಅಟ್ಯಾಚ್ಡ್ ಟಾಯ್ಲೆಟ್. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ವಿಂಡೋ ಇದೆಯಾ? ಎಸ್, ವಿಂಡೋ ಇದೆ. ವಾಲ್ಗೆಲ್ಲ ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ. ಎಕ್ಸಾಸ್ಟ್ ಫ್ಯಾನ್ ಆಲ್ರೆಡಿ ಫಿಟ್ ಮಾಡಿದ್ದಾರೆ ಕಣ್ರಿ. ವಾಲ್ ಮೌಂಟ್ ಕಮೋಡ್ ಕೊಟ್ಟಿದ್ದಾರೆ. ವೆರಿ ನೈಸ್, ಕಾಸ್ಟ್ಲಿ ಅದು, ಆದರೂ ವಾಲ್ ಮೌಂಟ್ ಮಾಡಿದ್ದಾರೆ ನೋಡಿ. ಕಮೋಡು ವೆಸ್ಟರ್ನ್ ಕಮೋಡು ನೋಡಿ, ಭಾಳ ಇಷ್ಟ ಆಯಿತು ಕಣ್ರಿ ನಂಗಂತ. ಗೀಸರ್ ಪಾಯಿಂಟ್ ಇದೆ ನೋಡಿ ಆ ಮೂಲೆಯಲ್ಲಿ. ಶವರು ಫಿಟ್ ಮಾಡಿದ್ದಾರೆ. ರೆಡಿ ಇದೆ ಕಣ್ರಿ. ನೀವು ಖರೀದಿ ಮಾಡೋದು, ಗೃಹ ಪ್ರವೇಶ ಮಾಡಿ ವಾಸ ಮಾಡೋದೇ ಬಾಕಿ ಅಷ್ಟೇ. ಮತ್ತೊಮ್ಮೆ ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ಬೆಡ್ರೂಮ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಆಪೋಸಿಟ್ ವಿಂಡೋ ಇದೆ ನೋಡಿ, ಅಲ್ಲಿ ಮತ್ತೆ ವರ್ಕಿಂಗ್ ಟೇಬಲ್ ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡಿ. ಆರಾಮಾಗಿ ವರ್ಕ್ ಮಾಡ್ಕೋಬೋದು ಅಲ್ಲೇ ಕೂತು ಒಂದು ಚೇರ್ ಹಾಕ್ಕೊಂಡು. ಓಕೆ, ಈಗ ಮಾಸ್ಟರ್ ಬೆಡ್ರೂಮ್ ನೋಡಿದ್ವಿ. ಮಾಸ್ಟರ್ ಬೆಡ್ರೂಮ್ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲ್ ನೋಡ್ರಿ, ಮತ್ತೆ ನಾನು ಹೇಳೋ ಕೆಲಸ ಇಲ್ಲ, ನೀವೇ ಹೇಳ್ತೀರಾ ಸೂಪರಾಗಿದೆ ಗೌಡ ಅಂತ. ಹೌದು, ಇದು ಬೆಡ್ರೂಮ್ 2. ಡೋರ್ ರೆಡಿಮೇಡ್ ಡೋರು. ಹೈಟ್ ನೋಡ್ರಿ ರೀ, 8 ಅಡಿ ಡೋರ್ಸು. ಶೋಯಿಂಗ್ ಯು ಬೆಡ್ರೂಮ್ 2. ಈ ಬೆಡ್ರೂಮ್ 2 ಅಲ್ಲಿ ಫಾಲ್ಸ್ ಸೀಲಿಂಗ್ ಇದೆ, ಫ್ಯಾನು ಫಿಟ್ ಮಾಡಿದ್ದಾರೆ. ಆಪೋಸಿಟ್ ವಾಲ್ ಅಬ್ಸರ್ವ್ ಮಾಡಿ, ವಾಲ್ ಪೇಪರ್ ಇದೆ, ಫ್ಯಾನ್ಸಿ ಲೈಟ್ ಇದೆ, ವಿಂಡೋ ಇದೆ, ಗಾಳಿ ಬೆಳಕು ಚೆನ್ನಾಗಿದೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಟ್ರಿಪಲ್ ಕಾಟ್ ಆರಾಮಾಗಿ ಆಗ್ಬೋದು. ಟ್ರಿಪಲ್ಲು ಇಲ್ಲ ಡಬಲ್ ಗ್ಯಾರಂಟಿ ಹಾಕ್ಬೋದು, ಜಾಗ ಉಳಿತದೆ. ಈ ಸೈಡ್ ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ನೋಡಿ. ಡಬಲ್ ಕಟ್ ಹಾಕೋರು ಜಾಗ ಇರುತ್ತಾ? ಎಷ್ಟು ಜಾಗ ಇರುತ್ತೆ, ಆರಾಮಾಗಿ ಓಡಾಡ್ಬೋದು. ಈ ಡೋರ್ಸ್ ಓಪನ್ ಮಾಡ್ತೀನಿ ನೋಡಿ, ಸ್ಲೈಡಿಂಗ್ ಡೋರ್ಸ್. ನೀವು ಈ ವಾಸ ಮಾಡೋವಂಥ ಮನೆ, ಹಾಗಾಗಿ ಪ್ರತಿಯೊಂದು ತೋರಿಸ್ತೀನಿ. ಇದು ಸ್ಟ್ಯಾಂಡಿಂಗ್ ಮಿರರ್ ಬರುತ್ತೆ ಅಲ್ಲಿ ಆಪೋಸಿಟ್ ಇದೆಯಲ್ಲ, ಅದು ಫಿಟ್ ಮಾಡ್ಕೋಬೇಕಷ್ಟೇ, ಫಿಟ್ ಮಾಡಿಕೊಡ್ತಾರೆ. ಸ್ಟ್ಯಾಂಡಿಂಗ್ ಮಿರರ್ ಬ್ಯಾಕ್ ಸೈಡೆಲ್ಲ. ಸೊ ಸ್ಟ್ಯಾಂಡಿಂಗ್ ಮಿರರ್ ಇದೆ ಅಂದರೆ ಗೊತ್ತಲ್ಲ, ಕಿಟ್ ಇರುತ್ತೆ, ಮೇಕಪ್ ಕಿಟ್ಟು, ಅದೆಲ್ಲ ಇಡೋದಕ್ಕೆ ಬೇಕೇ ಬೇಕು. ಆ ಪ್ರಾವಿಷನ್ ಎಲ್ಲ ನೀಟಾಗಿ ಮಾಡಿದ್ದಾರೆ ನೋಡಿ. ಈ ಸೈಡು ಡ್ರಾ ಕೊಟ್ಟಿದ್ದಾರೆ, ಬಟ್ಟೆ ಬರಿ ಎಲ್ಲ ನೀಟಾಗಿ ಇಡ್ಬೋದು. ಮತ್ತೊಮ್ಮೆ ಬೆಡ್ರೂಮ್ 2 ಸೈಡಿಂದ ಹಾಲ್ನ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ. POPಯಿಂದ ಹಿಡಿದು ಫ್ಲೋರಿಂಗ್ವರೆಗೂ ನೀಟಾಗಿ ಅಬ್ಸರ್ವ್ ಮಾಡಿ. ಸ್ಪೇಷಿಯಸ್ ಆಗಿದೆಯಾ ಹಾಲು? ವಾಸ್ತು ಪ್ರಕಾರ ಹಾಲಲ್ಲಿ ಏನೇನು ಇರಬೇಕು, ಯಾವ ಮೂಲೆಯಲ್ಲಿ ಏನಿರಬೇಕು ಅದೆಲ್ಲ ಅಬ್ಸರ್ವ್ ಮಾಡಿ. ಪ್ರತಿಯೊಂದು ತೋರಿಸಿ ನಿಮಗೆ. ಮನೆಯಲ್ಲೇ ಕೂತು ಡಿಸೈಡ್ ಮಾಡ್ಬೋದು, ಎಸ್ ನಮ್ಮ ಹೆಸರು ಬಲಕ್ಕೆ ಆಗುತ್ತಾ ಇಲ್ವಾ, ತೊಗೋಬೋದೋ ಇಲ್ವಾ, ಎಲ್ಲ ಡಿಸೈಡ್ ಮಾಡಿ ಎಸ್ ತೊಗೋಬೋದು ಅಂದರೆ ಬನ್ನಿ. ಇಲ್ಲ ನಮ್ಗೆ ತೊಗೊಂಬಂಗಿಲ್ಲ, ನಮ್ಮ ಹೆಸರು ಬಲಕ್ಕೆ ಹೀಗಿರಬಾರ್ದು ಅಂದರೆ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ತಿಲ್ಲ, ಅದು ಅಬ್ಸರ್ವ್ ಮಾಡಿ. ಅದು ಎಸ್ ಇದೆ ಅಂದರೆ ಬನ್ನಿ. ಇದು ನಿಮ್ಮ ಹೆಸರು ಬಲಕ್ಕೆ ಕರೆಕ್ಟಿಗಿದೆ, ವಾಸ್ತು ಪ್ರಕಾರ ಕರೆಕ್ಟಿಗಿದೆ ಅಂದರೆ ಇಮ್ಮಿಡಿಯೇಟ್ಲಿ ವಿಸಿಟ್ ಮಾಡಿ ತೊಗೊಳ್ಳಿ. ಹೆವಿ ಡಿಮ್ಯಾಂಡ್ ಇದೆ ಮನೆಗೆ. ಇದು ಹ್ಯಾಂಡ್ ವಾಶ್ ಬೇಷನ್. ಇದು ಕಾಮನ್ ಟಾಯ್ಲೆಟ್. ಡೋರ್ WPC ಡೋರು ನೋಡಿ. ಕಾಮನ್ ಟಾಯ್ಲೆಟು, ಹ್ಯಾಂಡ್ ವಾಶ್ ಬೇಷನ್ನು ಅವೆಲ್ಲ ಆ ಡೋರ್ ಕ್ಲೋಸ್ ಮಾಡಿದ್ರೆ ಗೊತ್ತಾಗಲ್ಲ ಎಲ್ಲೋ ಇದೆ ಅಂತ ಅನ್ನಿಸ್ತದೆ, ಆ ರೀತಿ ಮಾಡಿದ್ದಾರೆ. ಈ ಕಾಮನ್ ಟಾಯ್ಲೆಟಲ್ಲಿ ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ, ವಿಂಡೋ ಇದೆ, ಕಮೋಡ್ ಅದು ವೆಸ್ಟರ್ನ್ ಕಮೋಡ್ ನೋಡಿ. ಕಾಮನ್ ಟಾಯ್ಲೆಟ್ ಅಂತ ಹೇಳಿ ಇರಲಿ ಬಿಡು, ಮಾಮೂಲು ಮೌಂಟ್ ಇರಲಿ ಅಂದರೆ ಮಾಮೂಲು ವೆಸ್ಟರ್ನ್ ಕಮೋಡನ್ನು ಫಿಟ್ ಮಾಡೋಣ ಅಂತ ಮೈಂಡಲ್ಲಿರುತ್ತೆ ಕೆಲವೊಬ್ರಿಗೆ. ಆದರೆ ಇವರು ಕಾಂಪ್ರಮೈಸ್ ಆಗಿಲ್ಲ. ವೆರಿ ನೈಸ್ ಫಿಟ್ಟಿಂಗ್ಸ್. ಈವನ್ ಕಾಮನ್ ಟಾಯ್ಲೆಟಲ್ಲೂ ಜಾಗ್ವಾರೆ ಕಣ್ರಿ. ಅಟ್ಯಾಚ್ಡಲ್ಲೂ ಜಾಗ್ವಾರು, ಕಾಮನ್ ಟಾಯ್ಲೆಟಲ್ಲೂ ಜಾಗ್ವಾರು, ಮತ್ತು ಕಿಚನಲ್ಲೂ ಜಾಗ್ವಾರು. ಓಕೆ, ಫಸ್ಟ್ ಫ್ಲೋರಲ್ಲಿರುವಂಥ ಐಷಾರಾಮಿ 2 BHK ಹೌಸ್ ನೋಡಿದ್ವಿ. ವಿಂಡೋ ಇದೆ ನೋಡಿ ಮೈನ್ ಡೋರ್ ಪಕ್ಕದಲ್ಲಿ, ಅದು ಅಬ್ಸರ್ವ್ ಮಾಡ್ಕೊಳ್ಳಿ. ವಿಂಡೋ ಮತ್ತೆ ಕೇಳಿರ, ಗಾಳಿ ಬೆಳಕು ಸೂಪರ್. ಓಕೆ, ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಹೋಗುವಾಗ ಸ್ಟೆಪ್ಸು, ಗ್ರೆನೇಡ್ಸ್ ಯೂಸ್ ಮಾಡಿದ್ದಾರೆ, ರೈಲಿಂಗ್ಸು MS ರೈಲಿಂಗ್ಸು. ಐಷಾರಾಮಿ 2 BHK ಹೇಗಿದೆ ಫ್ರೆಂಡ್ಸ್? ಸೂಪರ್ ಆಗಿದೆ ಗೌಡ. ಥ್ಯಾಂಕ್ ಯು ಸರ್. ಬನ್ನಿ, ಹಾಗಾದರೆ ಇಷ್ಟ ಆಯಿತು ಅಂದರೆ ಮಾತುಕತೆ ಮಾಡಿ ತಗೊಳ್ಳಿ. ಓಕೆ, ಈಗ ಲಾಸ್ಟ್ ಫ್ಲೋರಲ್ಲಿದ್ದೀವಿ ನೋಡಿ. ಸೇಫ್ಟಿ ಗ್ರಿಲ್ ಇದೆ, ಸೇಫ್ಟಿ ಗೇಟು ಇದೆ. ವಿ ಆರ್ ಇನ್ ಲಾಸ್ಟ್ ಫ್ಲೋರ್.
ಈ ಲಾಸ್ಟ್ ಫ್ಲೋರಲ್ಲಿ ಒಂದು ಬ್ಯಾಚುಲರ್ ರೂಮ್ ಇದೆ, ಹಾಲು, ಅಟ್ಯಾಚ್ಡ್ ಟಾಯ್ಲೆಟ್ ಇದೆ. ಅದ್ರ ಮುಂದೆ ಇದೆಲ್ಲ ಓಪನ್ ಪ್ಯಾಸೇಜ್. ಫುಲ್ ಟಾಪಲ್ಲಿ ಸಿಂಟ್ಯಾಕ್ಸ್ ಇದೆ ನೋಡಿ. ಓಕೆ, ಸುತ್ತು ಸೆಟ್ ಬ್ಯಾಕ್ ಬಿಟ್ಟಿದ್ದಾರಾ? ಎಸ್, ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ತೋರಿಸ್ತೀನಿ ನೋಡಿ, ಬಿಟ್ಟಿದ್ದಾರಾ? ಎಸ್, ಸೆಟ್ ಬ್ಯಾಕ್ 1.5 ಅಡಿ ಇದೆ. ಮತ್ತು ಬಟ್ಟೆ ಒಗೆಯೋ ಕಲ್ಲು ಇದು. ಈ ಸೈಡ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರಾ ನೋಡಿ? ಎಸ್, ಬಿಟ್ಟಿದ್ದಾರೆ. 1.5 ಅಡಿ ಬಿಟ್ಟಿದ್ದಾರೆ. ಬ್ಯಾಕ್ ಸೈಡ್ ಎಲ್ಲ ಬಿಟ್ಟಿದ್ದಾರೆ ಕಣ್ರಿ. ಓಕೆ, ಇಲ್ಲಿ ಹಾಲು, ಅಟ್ಯಾಚ್ ಟಾಯ್ಲೆಟು, ವಾರ್ಡ್ರೋಬು ಪ್ರತಿಯೊಂದು ಇದೆ. ನೀವು ನೋಡ್ತಾ ಹೋಗಿ. ನಾನು ಹೈಲೈಟ್ಸು, ಪ್ರೈಸು, ಲೊಕೇಶನ್ನು ಹೇಳ್ತೀನಿ. ಹೈಲೈಟ್ಸು, ಜಿಂದಾಲ್ ಮೆಟ್ರೋ ಸ್ಟೇಷನ್ ಗೊತ್ತಲ್ಲ ನಿಮಗೆ? 90% ಕಂಪ್ಲೀಟ್ ಆಗಿದೆ ಕಣ್ರಿ. ಅದೆಲ್ಲಿ ಬರುತ್ತೆ? ನಾಗಸಂದ್ರ ಮೆಟ್ರೋ ಆದಮೇಲೆ 2ನೇ ಸ್ಟಾಪು ನಾಗಸಂದ್ರ ಮೆಟ್ರೋ ಸ್ಟೇಷನ್ನು. ಈಗ ಪ್ರೆಸೆಂಟ್ ಅದೇ ಲಾಸ್ಟ್ ಸ್ಟಾಪು. ನೆಕ್ಸ್ಟ್ ಇಮ್ಮಿಡಿಯೇಟ್ಲಿ ನಾಗಸಂದ್ರ ಆದಮೇಲೆ ಮಂಜುನಾಥ್ ನಗರ ಮೆಟ್ರೋ, ಅದು 90% ಕಂಪ್ಲೀಟ್ ಆಗಿದೆ. ಮಂಜುನಾಥ್ ನಗರ ಮೆಟ್ರೋ ಆದಮೇಲೆ ಜಿಂದಾಲ್ ಬರುತ್ತೆ. ಆ ಜಿಂದಾಲ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಅಲ್ಲೇ ಜಿಂದಾಲ್ ಮೆಟ್ರೋನೂ ಇದೆ. ಓಕೆ, ಅಲ್ಲಿಗೆ ಈ ಮನೆಯಿಂದ 1.5 ಕಿಲೋಮೀಟ್ರ್ ದೂರದ ಕಣ್ರಿ. ಆ ಜಿಂದಾಲ್ ಮೆಟ್ರೋಗೆ, ಜಿಂದಾಲ್ ಅಪಾರ್ಟ್ಮೆಂಟ್ಗೆ 1 ಕಿಲೋಮೀಟ್ರು. ಈ ಮನೆ ಮೇಲೆ ನಿಂತ್ಕೊಂಡ್ರೆ ಆರಾಮಾಗಿ ಅಪಾರ್ಟ್ಮೆಂಟ್ ಕಾಣಿಸ್ತದೆ. ನೆಕ್ಸ್ಟ್ ಮಾಧವರ ಮೆಟ್ರೋ ಸ್ಟೇಷನ್, ಅದು 1.5 ಕಿಲೋಮೀಟ್ರು. ಅದೆಲ್ಲಿ ಬರುತ್ತೆ? ಎಕ್ಸಿಬಿಷನ್ ಗ್ರೌಂಡ್ ಗೊತ್ತಲ್ಲ? ಎಕ್ಸಿಬಿಷನ್ ಗ್ರೌಂಡ್ ಹತ್ರ ಬರುತ್ತೆ. ನಾಗಸಂದ್ರ ಪ್ರೆಸೆಂಟ್ ರನ್ನಿಂಗ್ ಮೆಟ್ರೋ ಸ್ಟಾಪ್ ಅದು. ನಾಗಸಂದ್ರ ಮೆಟ್ರೋ ಸ್ಟೇಷನ್ಗೆ ಎಷ್ಟು ದೂರ? 2 ಕಿಲೋಮೀಟ್ರ್ ದೂರ. BMTC ಬಸ್ ಸ್ಟಾಪ್ಗೆ 300 ಮೀಟರ್ಸ್ ಆರ್ 400 ಮೀಟರ್ಸ್ ದೂರ. ಫೇಮಸ್ ಸ್ಕೂಲ್ಸು, ಕಾಲೇಜಸ್ಸು, ಸೌಂದರ್ಯ ಸೆಂಟ್ರಲ್ ಸ್ಕೂಲ್ ಭಾಳ ಫೇಮಸ್ಸು, ಅದು ಹತ್ತಿರ 1 ಕಿಲೋಮೀಟ್ರು. ಯೂರೋ ಇಂಟರ್ನ್ಯಾಷನಲ್ ಸ್ಕೂಲ್ ಗೊತ್ತಲ್ಲ ನಿಮ್ಗೆ? ಅದು ಇಂಟರ್ನ್ಯಾಷನಲ್ ಸ್ಕೂಲ್, ಅದು 1.5 ಕಿಲೋಮೀಟ್ರು. ಸಪ್ತಗಿರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ 2.5 ಕಿಲೋಮೀಟ್ರು. ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜು, ಅದು ಯೂನಿವರ್ಸಿಟಿ ಆಗ್ತಿದೆ, ಡೀಮ್ಡ್ ಯೂನಿವರ್ಸಿಟಿ, ಅದು 2.5 ಕಿಲೋಮೀಟ್ರು. ಡಿ-ಮಾರ್ಟ್ 2.5 ಕಿಲೋಮೀಟ್ರು. ನಾರಾಯಣ ಟೆಕ್ನೋ ಸ್ಕೂಲ್, ಅದು 3 ಕಿಲೋಮೀಟ್ರು. ಡಿಲ್ಲಿ ಪಬ್ಲಿಕ್ ಸ್ಕೂಲ್ 2.5 ಕಿಲೋಮೀಟರ್ಸ್. ಈ ರೀತಿ ಹೇಳ್ತಾ ಹೋದರೆ ಭಾಳ ಫೇಮಸ್ ಸ್ಕೂಲ್ಸ್ ಇದಾವೆ ಕಣ್ರಿ. ಸೂಪರ್ ಮಾರ್ಕೆಟ್ಸು, ಡಿ-ಮಾರ್ಟ್ಸು, ವಾಸ ಮಾಡಲಿಕ್ಕೆ ಏನು ಬೇಕೋ ಅದೆಲ್ಲನೂ ಇದೆ ಕಣ್ರಿ. ವೆರಿ ನೈಸ್. ಪ್ರೈಸ್ 94 ಲ್ಯಾಕ್. ಎಷ್ಟು? 94 ಲಕ್ಷ. ನೆಗೋಷಿಯಬಲ್ಲ, ಸ್ಲೈಟ್ಲಿ ನೆಗೋಷಿಯಬಲ್. 50,000, 1 ಲಕ್ಷ. ಲೊಕೇಶನ್ ನಿಯರ್ ಬೈ ಜಿಂದಾಲ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್, ನಾಗಸಂದ್ರ ಮೆಟ್ರೋ ಸ್ಟೇಷನ್, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗಳೂರು. ಇದೇ ರೀತಿ ಹೊಸ ಮನೆ ಬೇಕು ಅಂದರೆ ಈ ಲೊಕೇಶನಲ್ಲಿ ಭಾಳ ಇದಾವೆ ಕಣ್ರಿ. ವಿಸಿಟ್ ಮಾಡಿ. 80 ಲಕ್ಷ ಇಂದ ಶುರು, 1.5 ಕೋಟಿ 2 ಕೋಟಿವರೆಗೂ ಇದಾವೆ. ಅವೆಲ್ಲನೂ ತೋರಿಸ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.